श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरे परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 91ನೇ ಶ್ಲೋಕ. ತದಾ ಮುಕ್ತಿಶ್ಚ ದೇವಾನಾಂ ಯದಾ ಪ್ರತ್ಯಕ್ಷಗೋ ಹರಿಃ ಸ್ವಯೋಗ್ಯಯೋಪಾಸನಯಾ ತನ್ವಾ ತದ್ಯೋಗ್ಯಯಾ ತಥಾ. ಹಾಗೆ ಅಂದರೆ ನಾನು ಭಗವದ ಅಪರೋಕ್ಷಸ್ಯ ಮೋಕ್ಷ ಹೇತುತ್ವೇ ರಾಮಕೃಷ್ಣಾದಿ ಅಪರೋಕ್ಷಿಣಾಂ ಸರ್ವೇಷಾಮಪಿ ಮೋಕ್ಷಃ ಸ್ಯಾತ್. ಹಿಂದೆ ಹೇಳಿದಂತೆ ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ. ಪರಮಾತ್ಮನ ಅಪರೋಕ್ಷ ಅಂದ್ರೆ ಏನು? ದೇವರನ್ನ ಕಾಣೋದು. ದೇವರನ್ನ ಕಂಡ್ರೇ ಮೋಕ್ಷ ಅಂತ. ದೇವರನ್ನ ಕಂಡ್ರೆ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ ಅಂತ ಆದ ಮೇಲೆ ರಾಮ, ಕೃಷ್ಣ ಇವೇ ಮೊದಲಾದ ರೂಪಗಳು ಪರಮಾತ್ಮ ಅವತಾರ ಮಾಡಿ ಬಂದಾಗ ಅನೇಕರು ನೋಡಿದ್ದಾರೆ. ಹಾಗಿದ್ರೆ ರಾಜಸರು, ತಾಮಸರು, ದುರ್ಯೋಧನಾದಿಗಳನ್ನ ನೋಡಿದ್ದಾರೆ ನೋಡಿ, ಕೃಷ್ಣನನ್ನು ಕಂಡಿದ್ದಾರೆ ಅವರು ಕೂಡ. ಹಾಗಿದ್ರೆ ಎಲ್ಲರಿಗೂ ಕೂಡ ಮೋಕ್ಷ ಆಗಬೇಕಲ್ಲ. ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ತದಾ ಮುಕ್ತಿಶ್ಚ ಜೀವಾನಾಂ ಯದಾ ಪ್ರತ್ಯಕ್ಷಗೋ ಹರಿಹಿ. ದೇವತೆಗಳಿಗೆ ಪರಮಾತ್ಮ ಪ್ರತ್ಯಕ್ಷ ಆದರನೇ ಮೋಕ್ಷ. ದೇವತೆಗಳಿಗೆ ಮೋಕ್ಷ ಆಗಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಸ್ವಯೋಗ್ಯ ಉಪಾಸನೆಯ, ತಮ್ಮ ಯೋಗ್ಯತೆಗೆ ತಕ್ಕಂತೆ ಉಪಾಸನೆಯನ್ನು ಕೂಡ ಅವರು ಮಾಡಬೇಕು. ಹಾಗೆ ಅಂತ ಉಪಾಸನಾಪೂರ್ವ ಅಪರೋಕ್ಷಸ್ಯೈವ ಮುಕ್ತಿ ಹೇತುತ್ವಂ ನ ಕೇವಲಸ್ಯ. ಕೇವಲ ರಾಮಕೃಷ್ಣಾದಿಗಳ ದರ್ಶನ ಅಂತ ಅಲ್ಲ. ಮತ್ತೇನಾಗಬೇಕು? ಅವರವರ ಯೋಗ್ಯತೆಗೆ ತಂತೆ ಉಪಾಸನೆ ಮಾಡಬೇಕು. ಅಂದ್ರೆ ಪರಮಾತ್ಮನ ಕುರಿತಾದ ವಿಚಾರವನ್ನ ಶ್ರವಣ, ಮನನ, ಪರಮಾತ್ಮನ ರೂಪಗಳ ಧ್ಯಾನ, ಶಾಸ್ತ್ರಗಳ ವಿಚಾರ ಇದು ಮಾಡಿದ್ರೆ ಮಾತ್ರ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ತನ್ವಾ ಸಾಮಾನ್ಯ ದರ್ಶನಾಲ್ ಲೋಕಪ್ರಾಪ್ತವಪಿ ಯೋಗ್ಯ ರೂಪ ದರ್ಶನಸ್ಯ ಮೋಚಕತ್ವೇನ ಅನುಪಪತ್ತಿ ಇತಿ ಭಾವಃ. ರಾಮಕೃಷ್ಣಾದಿಗಳ ದರ್ಶನದಿಂದ ಏನು ವೇಸ್ಟ್ ಆಯ್ತಾ ಅದು? ಮತ್ತೆ ರಾಮಕೃಷ್ಣ ನಮಗ್ ಬಿಂಬ ಗೊತ್ತಿಲ್ಲ, ಬಿಂಬ ರೂಪ ಗೊತ್ತಿಲ್ಲ. ನಾವು ನರಸಿಂಹದೇವರ ಉಪಾಸನೆ, ಕುಲದೇವರ ಉಪಾಸನೆ ಅಂತ ಏನೋ ಮಾಡ್ತಾ ಇರ್ತೀವಿ. ಅದೆಲ್ಲ ಮತ್ತೆ ವೇಸ್ಟಾ? ಹಾಗೆಂದ್ರೆ ಅದು ವೇಸ್ಟ್ ಅಲ್ಲ. ಅಪರೋಕ್ಷ ಜ್ಞಾನಕ್ಕೆ ಅದೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಅದರಿಂದ ವೇಸ್ಟ್ ಅಂತ ತಿಳಿಬಾರದು. ರಾಮಕೃಷ್ಣಾದಿಗಳ ಪೂಜೆ ವೇಸ್ಟ್ ಅಲ್ಲ, ಅದು ಅಪರೋಕ್ಷ ಜ್ಞಾನಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತದೆ. ಆದರೆ ರಾಮಕೃಷ್ಣಾದಿಗಳ ದರ್ಶನವೇ ಸಾಲದು ಅಂತ ಅಷ್ಟು ವಿಚಾರ. ಯೋಗ್ಯತೆಗೆ ತಕ್ಕಂತೆ ನಮ್ಮ ಬಿಂಬ ಉಪಾಸನೆಯನ್ನ ಮಾಡಿ ಪರಮಾತ್ಮನ ಬಿಂಬ ಸಾಕ್ಷಾತ್ಕಾರ ಪಡೆಯಬೇಕು. ಹಾಗೆಂತ ಸರ್ವೈರ್ಗುಣೈರ್ಬ್ರಹ್ಮಣಾತು ಸಮುಪಾಸ್ಯೋ ಹರಿಃ ಸದಾ ಆನಂದೋಜ್ಞಃ ಸದಾತ್ಮೇತಿ ಹ್ಯುಪಾಸ್ಯೋ ಮಾನುಷೈರ್ಹರಿಃ. ತಸ್ಯ ಕಥಂ ಯೋಗ್ಯತಾ. ಅವರವರ ಯೋಗ್ಯತೆಗೆ ತಕ್ಕಂತೆ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು. ಯಾವ್ದದು ಯೋಗ್ಯತೆ? ನಮ್ಮ ಯೋಗ್ಯತೆ ಏನು? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪರಬ್ರಹ್ಮನನ್ನ ಅಂದ್ರೆ ಪರಮಾತ್ಮನನ್ನ ಚತುರ್ಮುಖ ಬ್ರಹ್ಮದೇವರು ಹೇಗೆ ಉಪಾಸನೆ ಮಾಡ್ತಾರೆ? ಸರ್ವೈಹಿ ಗುಣೈಹಿ ಬ್ರಹ್ಮಣ. ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಉಪಾಸನೆ ಮಾಡುವವರು ಬ್ರಹ್ಮದೇವರು. ಇನ್ನು ಮಾನುಷೈಹಿ, ಮನುಷ್ಯರಿಂದ ಪರಮಾತ್ಮ ಆನಂದೋಜ್ಞ ಸದಾತ್ಮೇತಿ ಹ್ಯುಪಾಸ್ಯ. ಮನುಷ್ಯರು ಹೇಗೆ ಉಪಾಸನೆ ಮಾಡಬೇಕು ದೇವರನ್ನ? ಹಾಗೆಂದ್ರೆ ಜ್ಞಾನಾನಂದಮಯ ಸಚ್ಚಿದಾನಂದ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಪರಮಾತ್ಮ ಆನಂದ ರೂಪನಾಗಿದ್ದಾನೆ, ಜ್ಞಾನ ರೂಪನಾಗಿದ್ದಾನೆ, ಸತ್ ನಿರ್ದುಷ್ಟನಾಗಿದ್ದಾನೆ, ಮತ್ತು ಆತ್ಮ ಸ್ವಾಮಿಯಾಗಿದ್ದಾನೆ ಅಂತ 4 ಗುಣ ಹೇಳ್ತಾರೆ. ಪರಮಾತ್ಮನಲ್ಲಿ ನಾವು ಕಾಣಬೇಕಾದ ಪ್ರಧಾನವಾದ 4 ಗುಣಗಳು. ದೇವರಲ್ಲಿ 4 ಗುಣ ಅಂತ ತಿಳಿಬಾರದು. ದೇವರು ಅನಂತ ಗುಣಪೂರ್ಣನಾಗಿದ್ದಾನೆ. ಮನುಷ್ಯರು ಎಷ್ಟು ಗುಣಗಳನ್ನು ಉಪಾಸನೆ ಮಾಡಬೇಕು ಅಂದ್ರೆ ಆನಂದ, ಜ್ಞಾನ, ನಿರ್ದೋಷತ್ವ, ಸ್ವಾಮಿತ್ವ. ಅದನ್ನೇ ಸತ್, ಚಿತ್, ಆನಂದ, ಆತ್ಮ ಅಂತ ಶಾರ್ಟ್ ಆಗಿ ಹೇಳಿಬಿಡ್ತೀವಿ. ಸಚ್ಚಿದಾನಂದ ಆತ್ಮ ಅಂತ ನಾವು ದೇವರನ್ನ ಉಪಾಸನೆ ಮಾಡಬೇಕು. ಸತ್ ಅಂದ್ರೆ ನಿರ್ದುಷ್ಟನಾದವ, ಚಿತ್ ಅಂದ್ರೆ ಜ್ಞಾನ ರೂಪನಾದವ, ಆನಂದ ಅಂದ್ರೆ ಆನಂದ ರೂಪನಾದವ, ಆತ್ಮ ಅಂದ್ರೆ ಸ್ವಾಮಿಯಾದವ. ಸತ್, ಚಿತ್, ಆನಂದ, ಆತ್ಮ ಅಂತ ಮನುಷ್ಯರು ದೇವರನ್ನ ಉಪಾಸನೆ ಮಾಡಬೇಕು ಅಂತ ಒಟ್ಟು.
ಇದು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡಬೇಕಾದ ವಿಚಾರ ಹಾಗೆ ಅಂತ ಆಚಾರ್ಯರು ನಿರೂಪಣೆ ಮಾಡಿ ಹೇಳ್ತಾ ಇದ್ದಾರೆ. ಚಿತ್ ಸತ್ ಅಂದ್ರೆ ಏನೋ ಸರ್ತಿ ಹೇಳಿ. ಚಿತ್ ಅಂದ್ರೆ ಚಿತ್ ಅಂದ್ರೆ ಜ್ಞಾನ ರೂಪ ಅಂದ್ರೆ, ಚಿತ್ ಅಂದ್ರೆ ಜ್ಞಾನ ಸ್ವರೂಪ, ಜ್ಞಾನ ರೂಪನಾದವ, ಜ್ಞಾನಮಯನಾದವ, ಸರ್ವಜ್ಞ ಅಂತ ಅರ್ಥ. ಅರ್ಥ ಆಗಿದೆಯಾ? ಚಿತ್ ಸತ್ ಆನಂದ ಆನಂದ ಆತ್ಮ ಅಂತ 4 ಗುಣಗಳು. ಸತ್ ಚಿತ್ ಆನಂದ ಆತ್ಮ ಅಂತ 4. ಯಥಾ ಕ್ರಮಂ ಗುಣೋದ್ರೇಕಾತ್ ತದನ್ಯೈರಾವಿರಿಂಚತಃ ಬ್ರಹ್ಮತ್ವಯೋಗ್ಯ ರುಜವೋ ನಾಮದೇವಾ ಪೃಥಗ್ಗಣಾಃ. ನನು ಸ್ವಯೋಗ್ಯ ತಾರತಮ್ಯಾದ್ ಉಪಾಸ್ಯಃ ವಿಷ್ಣು ಇತಿ ಯದುಕ್ತಂ ತನ್ನ ಉಪಪದ್ಯತೆ. ಯತಃ ಸಾಧನ ವಿಶೇಷೈಃ ಬ್ರಹ್ಮಾದಿ ಪದ ಪ್ರಾಪ್ತೋ ಸರ್ವೇಷಾಂ ಅವಿಶೇಷೇಣ ಉಪಾಸ್ತಿ ಸಂಭವಾತ್. ಅತಃ ಉಪಾಸ್ತಿ ತಾರತಮ್ಯಂ ತಾರತಮ್ಯಂ ಚ ನ ಸಂಭವತಿ ಇತ್ಯಾಹ ಬ್ರಹ್ಮತ್ವ ಇತಿ. ಅಂದ್ರೆ ಸರ್ವೇಷಾಂ ವಿಶೇಷೇಣ ಉಪಾಸ್ತಿ ಸಂಭವಾತ್, ತಾರತಮ್ಯ ಇಲ್ಲ ಫಲ. ಈ ರೀತಿಯಾಗಿ ದೇವರಲ್ಲಿ ಕೆಲವರು ಅಧಿಕ ಗುಣಗಳನ್ನ, ಕೆಲವರು ಸ್ವಲ್ಪ ಗುಣಗಳನ್ನ ಉಪಾಸನೆ ಮಾಡಿದರೆ ಮತ್ತೆ ಫಲದಲ್ಲೂ ತಾರತಮ್ಯ ಬರಬೇಕಾಗ್ತದಲ್ಲ. ಎಷ್ಟು ನೋಡಿ, ಆಫೀಸಲ್ಲೂ ಅಷ್ಟೇ, ಎಷ್ಟು ಕೆಲಸ ಮಾಡ್ತಾರೋ ಅಷ್ಟು ಸಂಬಳ ಅಲ್ವಾ? ಅದೇ ತರ ಎಷ್ಟು ಸಾಧನೆ ಮಾಡ್ತಾರೆ, ಎಷ್ಟು ಗುಣಚಿಂತನೆ ಮಾಡ್ತಾರೋ ಅಷ್ಟು ಫಲ. ಹಾಗೆ ಅಂತ ನೋಡಿದ್ರೆ ಅಲ್ಲೂ ಮತ್ತೆ ತಾರತಮ್ಯ ಬಂತಲ್ಲ, ಫಲದಲ್ಲೂ ತಾರತಮ್ಯ ಬಂತಲ್ಲ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಇವರು ಇಷ್ಟು ಗುಣ ಉಪಾಸನೆ ಮಾಡಿ ಅವ್ರೇನಾಗ್ತಾರೆ, ಬ್ರಹ್ಮ ಪದವಿಗೆ ಹೋಗ್ತಾರೆ. ಬ್ರಹ್ಮ ಪದವಿಗೆ ಹೋದ ಮೇಲೆ ಇನ್ನಷ್ಟು ಅನಂತ ಗುಣ ಚಿಂತನೆ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಅವ್ರಿಗೇನು ಬಂತು? ಜಾಸ್ತಿ ಗುಣ ಉಪಾಸನೆ ಮಾಡಿದ ಬ್ರಹ್ಮದೇವರಿಗೂ ಕೂಡ ಒಂದೇ ಫಲ, 4 ಗುಣ ಉಪಾಸನೆ ಮಾಡಿದರೆ ಮನುಷ್ಯರಿಗೂ ಕೂಡ ಒಂದೇ ಫಲ. ಹಾಗೆಂತ ಕೊಡಬೇಕಾಗ್ತದೆ. ಮತ್ತೆ ಫಲದಲ್ಲಿ ತಾರತಮ್ಯ ಇದೆಯಾ ಅದೆಲ್ಲ ವಿಚಾರ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಥಾಕ್ರಮಂ ಗುಣೋದ್ರೇಕಾತ್, ತಾರತಮ್ಯ ಕ್ರಮದಲ್ಲಿ ಹೆಚ್ಚು ಗುಣಗಳನ್ನ ಉಪಾಸನೆ ಮಾಡಿದರೆ ತದನ್ಯೈಹಿ ಆವಿರಿಂಚತಃ, ಮನುಷ್ಯರಿಂದ ಶುರು ಮಾಡಿ ಬ್ರಹ್ಮದೇವರ ತನಕ ಗುಣಾಧಿಕ್ಯಂ ಉಪಾಸ್ಯ, ಹೆಚ್ಚೆಚ್ಚು ಗುಣಗಳನ್ನ ಉಪಾಸನೆ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಉಪಾಸನಾ ತಾರತಮ್ಯದಿಂದ ಏನಾಗ್ತದೆ? ಸಾಧನಾ ತಾರತಮ್ಯ, ಫಲ ತಾರತಮ್ಯ ಅವಶ್ಯಕತ್ವಾತ್. ಅದರಿಂದ ಸಾಧನೆಯಲ್ಲೂ ತಾರತಮ್ಯ ಇದ್ದೇ ಇದೆ. ಆ ಸಾಧನೆ ಮಾಡಿ ಬರತಕ್ಕ ಫಲ ಮೋಕ್ಷದಲ್ಲಿ ಆನಂದ, ಅದರಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ. ಹಾಗೆಂತ ಅದಕ್ಕೆ ಹಿಂದೆ ನಾವು ನೋಡಿದ್ದೀವಿ, ನಿರಂಜನ ಪರಮಂ ಸಾಮ್ಯಂ ಉಪೈತಿ ಹಾಗೆ ಅಂತ. ಸಾಮ್ಯ ಪ್ರಾಪ್ತಿ ಶ್ರುತೇಹೇ, ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಬ್ರಹ್ಮತ್ವ ಪ್ರಾಪ್ತಿ ಯೋಗ್ಯ ರುಜವೋ ನಾಮ ಪ್ರಸಿದ್ಧಾ ದೇವಾ. ಅದರಿಂದ ಹಂಗ ನೋಡಿದರೆ ಸಾಧನೆ ಮಾಡಿ ಮಾಡಿ ಎಲ್ಲರೂ ಬ್ರಹ್ಮ ಪದವಿಗೆ ಬರಬಹುದಲ್ಲ. ನಾನು ಮನುಷ್ಯ ಅಂತ ನಾ ಯಾಕೆ ನನ್ನ ತಿಳ್ಕೋಬೇಕು? ನಾನು ಹೆಚ್ಚು ಉಪಾಸನೆ ಮಾಡ್ತೇನೆ, ನಾನು ಬ್ರಹ್ಮ ಪದವಿಗೆ ಬರ್ತೀನಿ, ಬಂದು ಅನಂತ ಗುಣ ಉಪಾಸನೆ ಮಾಡ್ತೇನೆ ಹಂಗಂತಲೇ ಹೇಳ್ಬಹುದಲ್ಲ. ಹಾಗೆಂದ್ರೆ ಆ ರೀತಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಹಾಗೆಂದ್ರೆ ಬ್ರಹ್ಮತ್ವ ಯೋಗ್ಯ ರುಜವೋ ನಾಮ ದೇವಾ ಪೃಥಗ್ಗಣ. ಬ್ರಹ್ಮ ಪದವಿಗೆ ಯೋಗ್ಯರಾದವರು ಆ ಜೀವರೇ ಬೇರೆಯವರು ಇದ್ದಾರೆ ಹಾಗೆ ಅಂತ. ಅದರಿಂದ ಎಲ್ಲರಿಗೂ ಕೂಡ ಬ್ರಹ್ಮ ಪದವಿ ಎಂಬುದು, ಅಂದ್ರೆ ಬ್ರಹ್ಮ ಪದವಿಗೆ ಬರೋದು ಎಂಬುದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ರುಜುಗಣಸ್ಥರು ಅಂತ ಇದ್ದಾರೆ. ಆ ಗಣಕ್ಕೆ ಸೇರಿದವರು ಮಾತ್ರ ಆ ಪದವಿಗೆ ಬರ್ತಾರೆ. ವಾಯುದೇವರ ಪದವಿಗೆ ಬಂದು ತದನಂತರ ಅವರು ಬ್ರಹ್ಮ ಪದವಿಗೆ ಬಂದು ಅವರು ಮೋಕ್ಷವನ್ನ ಹೊಂದುತ್ತಾರೆ ಹಾಗೆಂತ.
ತೈರೇವಾಪ್ಯಂ ಪದಂ ತತ್ತು ನೈವಾನ್ಯೈಃ ಸಾಧನೈರಪಿ ಏವಂ ಸರ್ವಪದಾನಾಂ ಚ ಯೋಗ್ಯ ಸಂತಿ ಪೃಥಗ್ಗಣಾಃ. ಯಾರು ಆ ಋಜುಗಣಸ್ಥರು ಅಂತ ಆ ಗಣಕ್ಕೆ, ಆ ಒಂದು ಟೀಮ್, ಆ ಗುಂಪಿಗೆ ಸೇರಿದವರಿದ್ದಾರಲ್ಲ, ಅವರಿಂದ ಮಾತ್ರ ಆ ಬ್ರಹ್ಮ ಪದವಿಯನ್ನ ಪಡೀಲಿಕ್ಕೆ ಸಾಧ್ಯ. ಬೇರೆಯವರಿಂದ ಸಾಧನೆ ಮಾಡಿ ತಪಸ್ಸು ಮಾಡಿ ಏನೇ ಮಾಡಿದರೂ ಕೂಡ ಅವರಿಗೆ ಬ್ರಹ್ಮ ಪದವಿ ಅಂತ ಸಿಗೋದಿಲ್ಲ. ಅದು ಯಾರು ಋಜುಗಣಸ್ಥರು ಅಂತ ಇದ್ದಾರೋ ಅವರಿಗೆ ಮಾತ್ರ ಆ ಪದವಿ ಸಿಗ್ತದೆ. ಹಾಗೆಂತ ಏವಂ ಸರ್ವ ಪದಾನಾಂಚ ಯೋಗ್ಯಾಹ ಸಂತಿ. ಇದು ಬರೀ ಬ್ರಹ್ಮ ಪದವಿಗೆ ಮಾತ್ರ ಈ ತರ ಅಂತ ತಿಳಿಬೇಡಿ. ಗರುಡ, ಶೇಷ, ರುದ್ರ ಕೂಡ ಆ ಪದವಿಯಲ್ಲೇ ಬರ್ತಾರೆ. ರುದ್ರರೇ ಮುಂದೆ ಶೇಷರಾಗಿ ಬರ್ತಾರೆ. ಅದರಿಂದ ಶೇಷ ರುದ್ರ ಪದವಿಗಳಿಗೆ, ಅದೇ ತರ ಇಂದ್ರ, ಈ ತರ ಪ್ರತಿಯೊಂದು ಗಣ ಇದೆ. ಅದಕ್ಕೆ ಯೋಗ್ಯರಾದ ಜೀವರಿಗೆ ಆ ಗಣದಲ್ಲಿ ಇರ್ತಾರೆ. ಅವರನ್ನ ಮಾತ್ರ ದೇವರು ಆ ಪದವಿಯಲ್ಲಿ ಕೂಡಿಸ್ತಾನೆ. ಈಗ ಉದಾಹರಣೆ, ನಾನು ಇಂದ್ರ ಪದವಿಯಲ್ಲಿ ಕೂಡಬೇಕು ಅಂದ್ರೆ ಅಸಾಧ್ಯ, ಯೋಗ್ಯತೆನೇ ಇಲ್ಲ. ಅದರಿಂದ ಇಂದ್ರ ಪದವಿಗೆ ಅಂತ ಯಾರು ಯೋಗ್ಯರಾಗಿ ಇರ್ತಾರೆ ಅವರನ್ನ ಪರಮಾತ್ಮ ಅಲ್ಲಿಗೆ ಕೂಡಿಸ್ತಾನೆ. ಹಾಗೆ ಸಂತಿ ಪೃಥಗ್. ಈ ರೀತಿಯಾಗಿ ಅನೇಕ ಗುಂಪುಗಳು ಇದೆ ಜೀವರಲ್ಲೂ ಕೂಡ. ಎಲ್ಲರಲ್ಲೂ ಒಂದೇ ಕ್ವಾಲಿಟೀಸ್ ಇರೋದಿಲ್ಲ, ಒಂದೇ ಗುಣಮಟ್ಟ ಇರೋದಿಲ್ಲ. ಒಬ್ಬೊಬ್ರು ಒಂದೊಂದು ಟೀಮ್ ಆಗಿ ಇರ್ತಾರೆ. ಆ ಟೀಮಲ್ಲಿ ಒಬ್ಬೊಬ್ಬರನ್ನೇ, ಅಲ್ಲೂ ಕೂಡ ಮತ್ತೆ ಅವಾಂತರ ತಾರತಮ್ಯ ಅಂತ ಇದೆ. ಅಲ್ಲಿ ಯಾರು ಸೀನಿಯರ್ ಮೋಸ್ಟ್ ಇರ್ತಾರೋ ಅವರನ್ನ ಪ್ರಮೋಷನ್ ಆಗಿ ಕೊಟ್ಟು ಆ ಪದವಿಗೆ ಪರಮಾತ್ಮ ಕೂಡಿಸ್ತಾನೆ. ಈಗ ನೋಡಿ, ವಾಯುದೇವರಿಗಿಂತ ಬ್ರಹ್ಮದೇವರು ಸ್ವಲ್ಪ ಸೀನಿಯರ್. ಅದರಿಂದ ಬ್ರಹ್ಮದೇವರಿಗೆ ಮೊದಲು ಮೋಕ್ಷ, ತದನಂತರ ವಾಯುದೇವರನ್ನ ಬ್ರಹ್ಮ ಪದವಿಗೆ ಕೂಡಿಸಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಹಾಗೆಂತ ಅಲ್ಲೂ ಕೂಡ ಅವಾಂತರ ತಾರತಮ್ಯ ಅಂತ ಕರೀತಾರೆ. ಈಗ ಹೆಂಗ್ ಆಫೀಸೆಲ್ಲ ಪ್ರಮೋಷನ್ಸ್ ಕೊಡ್ತಾರೆ ನೋಡಿ ಸೀನಿಯಾರಿಟಿ ಪ್ರಕಾರ, ಅದೇ ಶಾಸ್ತ್ರದಿಂದ ಬಂದ ಕಾನ್ಸೆಪ್ಟೇ ಇದು. ಈ ಲೋಕದಲ್ಲಿ ನಾವು ರೂಢಿ ಮಾಡ್ಕೊಂಡಿದ್ದೀವಿ. ತಸ್ಮಾದನಾದ್ಯನಂತಂ ಹಿ ತಾರತಮ್ಯಂ ಚಿದಾತ್ಮನಾಂ ತಚ್ಚ ನೈವಾನ್ಯಥಾ ಕರ್ತುಂ ಶಕ್ಯಂ ಕೇನಾಪಿ ಕುತ್ರಚಿತ್. ತಸ್ಮಾತ್, ಅದರಿಂದ ಸಾಮ್ಯಶ್ರುತೇ ನಿರ್ದುಃಖತ್ವಾದಿ ಸಾಮ್ಯಪರತ್ವಾನ ಸ್ವರೂಪ ಸಾಮ್ಯಂ ತದರ್ಥಂ ಇತ್ಯಾಹ. ಅದರಿಂದ ಸಾಮ್ಯ ಅಂತ ಹೇಳಿದರೆ ದುಃಖ ಇಲ್ಲದೆ ಇರೋದು ಎಂಬ ಅರ್ಥದಲ್ಲೇ ಅಷ್ಟೇ ಹೊರತು ದೇವರಿಗೂ ಜೀವರಿಗೂ ಮೋಕ್ಷ ಹೊಂದಿದ ಮೇಲೆ ದೇವರಿಗೂ ದುಃಖ ಇಲ್ಲ, ದೇವರಿಗೆ ಮೊದಲೇ ಇಲ್ಲ. ಜೀವನಿಗೂ ಕೂಡ ಮೋಕ್ಷ ಹೊಂದಿದ ಮೇಲೆ ದುಃಖ ಇರೋದಿಲ್ಲ. ಆ ಅರ್ಥದಲ್ಲಿ ಸಾಮ್ಯವೇ ಹೊರತು ನಾವು ದೇವರು ಐಡೆಂಟಿಕಲು, ನಾನು ದೇವರು ಒಂದು ಅಂತ ಸ್ವರೂಪ ಐಕ್ಯವನ್ನ ನಾವು ಅಲ್ಲಿ ಚಿಂತನೆ ಮಾಡಬಾರದು ಎಂಬುದನ್ನ ಆಚಾರ್ಯರು ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ತಸ್ಮಾತ್ ಅನಾದ್ಯನಂತಂ ಹಿ ತಾರತಮ್ಯಂ ಚಿದಾತ್ಮನಾಂ. ಜೀವರಲ್ಲಿ ತಾರತಮ್ಯ ಅದು ಅನಾದಿ ಅನಂತ ಕಾಲದಿಂದ ಅದು ಇದ್ದೇ ಇರುತ್ತದೆ, ಅದು ಹೋಗೋದಿಲ್ಲ, ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ತಚ್ಚ ನೈವಾನ್ಯತಾ ಕರ್ತುಂ ಶಕ್ಯಂ. ಅದು ಇಲ್ಲದಂತೆ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಕೇನಾಪಿ ಕುತ್ರಚಿತ್, ಯಾರಿಂದಲೂ ಯಾವುದರಿಂದಲೂ ಯಾವ ಕಾಲದಲ್ಲೂ ಆಗೋದಿಲ್ಲ. ಸಂಸಾರಾವಸ್ಥೆಯಲ್ಲಿ ಇದ್ದರೂ ಮೋಕ್ಷಾವಸ್ಥೆಯಲ್ಲಿ ಇದ್ರೂ ಕೂಡ ತಾರತಮ್ಯ ಇದ್ದೇ ಇರ್ತದೆ. ಹಾಗೆಂತ ಒಟ್ಟು ವಿಚಾರ. ಮುಂದಿನ ವಿಚಾರ ಮತ್ತೆ ಹಾಗೆ ಶ್ರೀಮದ್ ಅಲ್ಲಿ ಮುಗಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.